ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ ಆಸ್ ವೆಲ್ ಆಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಹ್ಯೂಜ್ ಫಾಲ್ ಆಗಿದೆ. ಇವತ್ತು ನೋಡಿ, ನಿಫ್ಟಿಯಲ್ಲಿ 546.2% ಫಾಲ್ ಆಗಿದೆ. ಫೈನಲಿ 25,250 ಕ್ಲೋಸ್ ಆಗಿದೆ. ನೋಡಿ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡಿದ್ವಿ, ಹಾಗೆ ಪ್ರೆಡಿಕ್ಟ್ ಮಾಡಿದ್ವಿ ಅದಕ್ಕೆ ಹ್ಯೂಜ್ ಒಂದು ಫಾಲ್ ಆಗುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ. ಅದಕ್ಕೆ ರೀಸನ್ಸ್ ಕೂಡ ಹೇಳಿದ್ವಿ. ಒಂದು ಗ್ಲೋಬಲ್ ಟೆನ್ಷನ್ಸ್, ಇರಾನ್ ಇಸ್ರೇಲ್ ವಾರ್, ಹಾಗೆ ಸೆಬಿದು ನ್ಯೂ ರೂಲ್ಸ್ ರಿಗಾರ್ಡಿಂಗ್ F&O ಸೆಗ್ಮೆಂಟ್ನಲ್ಲಿ ಮಾಡಿರ್ತಕ್ಕಂಥ ಹೊಸ ರೂಲ್ಸು ಬದಲಾವಣೆ, ಮತ್ತು ಚೈನಾ ಮಾರ್ಕೆಟ್, ಇವೆಲ್ಲ ಸೇರಿಬಿಟ್ಟು ಇಂಡಿಯನ್ ಶೇರ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಅದ್ರ ಪ್ರಕಾರನೇ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ. 25,460ರಲ್ಲಿ 539ರಲ್ಲಿ ಓಪನ್ ಆಯಿತು. ಹಾಗೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಅಪ್ಸೈಡ್ ಮೂವ್ ಆಯಿತು. ಅಪ್ಸೈಡ್ ಮೂವ್ ಆಗಿ ಎಲ್ಲಿವರೆಗೆ ಮೂವ್ ಆಯ್ತದು, ಆಲ್ಮೋಸ್ಟ್ ಆಲ್ 639 640ರವರೆಗೆ ಮೂವ್ ಆಗಿಬಿಟ್ಟು ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಯಿತು. ನೋಡಿ, ನಮಗೆ ಕ್ಲಿಯರ್ ಕಟ್ ಎಂಟ್ರಿ ಯಾವಾಗ, ಇಲ್ಲಿ ಎಂಟ್ರಿ ಆಗೋದು ಬೇಡ. ಸೊ ಇಲ್ಲಿ ಡೇ ಲೋ ಏನಿದೆ, ಫಸ್ಟ್ ಕ್ಯಾಂಡಲ್ 5 ನಿಮಿಷದ್ದು ಮಾರ್ಕೆಟ್ ಓಪನ್ ಆದ ತಕ್ಷಣ ಫಸ್ಟ್ ಕ್ಯಾಂಡಲ್ ಏನಿದೆ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಯಾವಾಗ ಬ್ರೇಕ್ ಆಯಿತು ಅವಾಗ ಎಂಟರ್ ಆಗೋಣ. ಒಂದು ಪುಟ್ ಆಪ್ಷನ್ ಬಾಯ್ ಮಾಡಿಬಿಟ್ಟು ಸ್ಟಾಪ್ ಲಾಸನ್ನು ಇಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಬಿಟ್ರೆ ನೋಡಿ, ಫಂಟಾಸ್ಟಿಕ್ ಅರ್ನಿಂಗ್ಸ್. ಅಟ್ ದ ಎಂಡ್ ಆಫ್ ದ ಡೇ ನಮಗೇನಿಲ್ಲ ಅಂದರೂ ಒಂದು 300 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಸಿಕ್ಕಿರೋದು. ಅಷ್ಟು ಬೇಡ, ನಮಗೆ 200 ಪಾಯಿಂಟ್ಸ್ ಹಿಡಿದ್ರು ಕೂಡ ಆ್ಯಟ್ ದ ಮನಿಯಲ್ಲಿ ಏನಿಲ್ಲ ಅಂದರೂ ಒಂದು 100 ಪಾಯಿಂಟ್ಸ್ ಸಿಕ್ಕಿರೋದು. ಇನ್ ದ ಮನಿ, ಆ್ಯಟ್ ದ ಮನಿಯಲ್ಲಿ ಒಂದು 70 ಪಾಯಿಂಟ್ಸ್ ಸಿಕ್ಕಿರೋದು. ಇನ್ ದ ಮನಿ ಆದರೆ 100 ಪಾಯಿಂಟ್ಸ್ ಈಸಿಲಿ ಸಿಕ್ಕಿರೋದು. ಸೊ ಇನಫ್. ಒಂದು ಕಂಡೀಷನ್ ಏನಂದರೆ, ನೆಕ್ಸ್ಟ್ ವೀಕ್ ಪ್ರೀಮಿಯಮನ್ನು ಬಾಯ್ ಮಾಡಬೇಕು. ನಾನು ಪ್ರತಿದಿನ ಹೇಳ್ತಾ ಇರ್ತೇನೆ, ಯಾವುದೇ ಒಂದು ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಅದರದ್ದು ನೆಕ್ಸ್ಟ್ ವೀಕ್ ಆಪ್ಷನನ್ನು ಬಾಯ್ ಮಾಡೋದು ಸೂಕ್ತ. ಆನ್ ಎಕ್ಸ್ಪೈರಿ ಡೇ ದಿನ ನೆಕ್ಸ್ಟ್ ವೀಕ್ ಆಪ್ಷನ್ನ ಬಾಯ್ ಮಾಡೋದು ಫಂಟಾಸ್ಟಿಕ್ ಸ್ಟ್ರಾಟಜಿ ಇರುತ್ತೆ. ಅದು ವರ್ಕ್ ಕೂಡ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾಕಂದರೆ ಅವತ್ತಿನ ದಿನ ಪ್ರೀಮಿಯಂ ಬಾಯ್ ಮಾಡಿದರೆ ಡಿಕೆ ಆಗ್ತವೆ. ಸಪೋಸ್ ಇವತ್ತಿನ ಪ್ರೀಮಿಯಂ ಬಾಯ್ ಮಾಡಿದರೆ ಓಕೆ, ಚೆನ್ನಾಗಿ ರ್ಯಾಲಿ ಕೊಟ್ಟಿದೆ, ಸರಿ ಪರವಾಗಿಲ್ಲ. ಮಧ್ಯೆ ಮಧ್ಯೆ ಪ್ರೀಮಿಯಮ್ ಸ್ಲೋ ಆಯಿತು, ಮಾರ್ಕೆಟ್ ಸ್ಲೋ ಮೂವ್ ಆಯ್ತು ಅಂದರೆ ಡಿಕೆ ಆಗ್ತವೆ. ಹೀಗಾಗಿ ಆ ಒಂದು ರೀಸನ್ನಿಂದ ನೆಕ್ಸ್ಟ್ ವೀಕ್ ಪ್ರೀಮಿಯಂ ಬಾಯ್ ಮಾಡಿ ಅಂತ ಹೇಳ್ತಾ ಇರೋದು. ಬನ್ನಿ ಡೈಲಿ ಚಾರ್ಟ್ ನೋಡೋಣ. ನೋಡಿ, ಮಾರ್ಕೆಟ್ ಏನು ಹೈ ಮಾಡಿತ್ತು 26,277, ಅಲ್ಲಿಂದ ಹೇಗೆ ರಿಜೆಕ್ಷನ್ ಆಗ್ತಾ ಇದೆ, ಒಂದು ಕ್ರ್ಯಾಶ್ ಅಂತಲೇ ಹೇಳ್ಬೋದು, ಒಂದು ಕರೆಕ್ಷನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಅಲ್ಲಿಂದ ಇವಾಗ ಏನಿಲ್ಲ ಅಂದರೂ ಒಂದು 5-6% ಫಾಲ್ ಆಗಿದೆ. ನೋಡಿ, ಇಲ್ಲೊಂದು ಕರೆಕ್ಷನ್ ಸ್ಟಾರ್ಟ್ ಆಯಿತು, ಇಂಡಿಕೇಟ್ ಮಾಡ್ತು ಮಾರ್ಕೆಟ್ ಫಾಲ್ ಆಗುತ್ತಂತ. ಬಿಗ್ ಫಾಲ್ ಅಗೇನ್, ಒಂದು ಗ್ಯಾಪ್ ಡೌನ್, ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿತ್ತು ಮೊನ್ನೆ. ಅವತ್ತು ನಾವು ನಿನ್ನೆ ವಿಡಿಯೋದಲ್ಲಿ ಅದನ್ನು ಅನಲೈಸ್ ಮಾಡಿ ಕೂಡ ಹೇಳಿದ್ವಿ, ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬಿಗ್ ಫಾಲ್ ಆಗುತ್ತೆ ಅಂತ. ಅದ್ರ ಪ್ರಕಾರ ನೋಡಿ, ಹ್ಯೂಜ್ ಫಾಲ್ ಆಗಿದೆ. ಇವತ್ತಿಂದು ಇನ್ವರ್ಟೆಡ್ ಫಂಟಾಸ್ಟಿಕ್ ಒಂದು ಹ್ಯಾಮರ್, ಬಿಗ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಟ್ ಸಿಗ್ನಲ್ಸ್ ಅಗೇನ್ ಮತ್ತೆ ಇಲ್ಲಿ ಒಂದು ಸಪೋರ್ಟ್ ಇದೆ ನೋಡಿ, ಇಲ್ಲಿವರೆಗೆ ಬರೋ ಚಾನ್ಸ್ ಇದೆ. ಎಷ್ಟಿದೆ ಅದು, 24,970 ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಲ್ಲಿವರೆಗೆ ಬರೋ ಚಾನ್ಸ್ ಇದೆ. ನೋಡೋಣ. ಯಾವುದಕ್ಕೂ ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ ನಾಳೆದು ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,970, ಅದನ್ನು ಕೂಡ ಬ್ರೀಚ್ ಆಯಿತು, ಬ್ರೇಕ್ ಡೌನ್ ಮಾಡ್ತು ಅಂದರೆ 24,500, 480, 500 ಬರುತ್ತೆ. ಇಲ್ಲೊಂದು ಫಂಟಾಸ್ಟಿಕ್ ಒಂದು ತುಂಬ ದಿನ ಹೋಲ್ಡ್ ಮಾಡಿತ್ತು, ಕನ್ಸಾಲ್ಟೇಷನ್ ಆಗಿತ್ತು, ಅಲ್ಲಿವರೆಗೆ ಬಂದು ಸಪೋರ್ಟ್ ತೊಗೋಬೋದು. 24,400, 24,500ವರೆಗೂ ಬರ್ಬೋದು. ನಾಳೆ ಕೂಡ ಮಾರ್ಕೆಟ್ ಸಸ್ಟೇನ್ ಆಗಲಿಲ್ಲ ಅಂದರೆ ಇಟ್ ಮೇ ಫಾಲ್. ಸಪೋಸು ಗ್ಲೋಬಲ್ ಟೆನ್ಷನ್ಸು ಜಾಸ್ತಿ ಆದವು, ಇರಾನ್ ಇಸ್ರೇಲ್ ವಾರು ಒಂದು ಜಾಸ್ತಿ ಟೆನ್ಸ್ ಕ್ರಿಯೇಟ್ ಮಾಡ್ತು ಆಲ್ ಓವರ್ ದ ವರ್ಲ್ಡ್, ಅಂದರೆ ಅಮೇರಿಕಾ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಅಮೇರಿಕಾದಲ್ಲಿ ಇಲೆಕ್ಷನ್ ಇರೋದ್ರಿಂದ ಅದು ಕೂಡ ಒಂದು ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅಲ್ಲಿ ಮಾರ್ಕೆಟ್ ತುಂಬ ಕನ್ಸಾಲ್ಟೇಷನ್ನಲ್ಲಿವೆ. ಮತ್ತು ಗ್ಲೋಬಲ್ ಕ್ರೂಡ್ ಆಯಿಲ್ ಕೂಡ ಜಾಸ್ತಿ ಪೀಕಪ್ನಲ್ಲಿದೆ, ಜಾಸ್ತಿ ಆಗಿದೆ ಕ್ರೂಡ್ ಆಯಿಲ್ ಜಾಸ್ತಿ ಆದರೆ ಅದ್ರ ಇಫೆಕ್ಟು ಮಾರ್ಕೆಟ್ ಮೇಲೆ ಬೀಳುತ್ತೆ. ಜಾಸ್ತಿ ಕ್ರೂಡ್ ಆಯಿಲ್ ಆದಾಗ ಯೂಶಲಿ ಮಾರ್ಕೆಟು ಫಾಲ್ ಆಗುತ್ತೆ, ಶೇರ್ ಮಾರ್ಕೆಟು. ಸೊ ನಾಳೆದು ಸಪೋರ್ಟ್ ಇದನ್ನು ನೋಡೋಣ. ಅಪ್ಸೈಡ್ ಯಾವುದೇ ಬೇಡ, ಟಾರ್ಗೆಟು ಅಪ್ಸೈಡ್ ಮೂವ್ ಆಗೋದು ಕಷ್ಟ. ಅಪ್ಸೈಡ್ ಹೇಗೆ ನೀವು ಪ್ಲ್ಯಾನ್ ಮಾಡಿ ಅಂದರೆ, ಸಪೋಸ್ ಇಲ್ಲೇನಾದರೂ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು 5 ನಿಮಿಷದ್ದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಅಂತಂದರೆ ಅವಾಗ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಪ್ಲ್ಯಾನ್ ಮಾಡ್ಕೋಬೋದು. ಒಂದು ಸ್ಮಾಲ್ ಒಂದು ರೀಬೌಂಡ್ ಕೊಡೋ ಸಾಧ್ಯತೆ ಇರುತ್ತೆ. ಆ ಟೈಮ್ನಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಇನ್ನು ವೀಕ್ಲಿ ಚಾರ್ಟ್ ನೋಡಿ,
ಎಲ್ಲ ಕ್ಯಾಂಡಲನ್ನು 2 ವಾರದ ಕ್ಯಾಂಡಲನ್ನು ಎಂಗಲ್ಫ್ ಮಾಡಿದೆ ಇಲ್ಲಿವರೆಗೆ. ನೋಡಿ ಇಲ್ಲೊಂದು ಮೇಜರ್ ಸಪೋರ್ಟ್ ಇತ್ತು, ಅದನ್ನು ದಾಟಿ ಕೆಳಗಡೆ ಬಂದಿದೆ. ಹೀಗಾಗಿ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ 24,800 ಇದೆ ಆನ್ ವೀಕ್ಲಿ ಬೇಸಿಸ್. ನಾನು ನಾಳೆಗಂತ ಇಲ್ಲ, ವೀಕ್ಲಿ ಬೇಸಿಸ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ವರೆಗೂ 24,500 24,800 ಬಂದರೂ ಬರ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ 1000 ಪಾಯಿಂಟ್ ಫಾಲ್ ಆಗಿದೆ, ಮೇಜರ್ ಒಂದು ಕ್ರ್ಯಾಕ್ ಡೌನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 1000 ಪಾಯಿಂಟ್ 51,845ರಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿದು 5 ನಿಮಿಷದ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಇದು, 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ನೋಡಿ. 51,314ರಲ್ಲಿ ಮಾರ್ಕೆಟ್ ಓಪನ್ ಆಯಿತು, 51,000 ಪ್ರಾಫಿಟ್ ಬುಕ್ಕಿಂಗ್ ಆಗಿ 580ರವರೆಗೆ ರೀಚ್ ಆಯಿತು. ಎಕ್ಸಾಕ್ಟ್ಲಿ ಸಪೋರ್ಟು ರೆಸಿಸ್ಟೆನ್ಸು ಪದೇ ಪದೇ ಏಕೆ ಹೇಳ್ತೀನಿ ನಿಮ್ಗೆ ಗೊತ್ತೇ ಇದೆ ಹೇಗೆ ವರ್ಕ್ ಮಾಡ್ತವೆ ನೋಡಿ. ಇಲ್ಲಿ ಸಪೋರ್ಟ್ ಲೈನ್ ಇದೆ, ಅದನ್ನು ಸಪೋರ್ಟ್ ತೊಗೊಂಡ್ಬಿಟ್ಟು ರಿಜೆಕ್ಟ್ ಆಗಿದೆ, ಮತ್ತೆ ರೀಬೌಂಡ್ ಆಗಿದೆ. ರೀಬೌಂಡ್ಸ್ ಆದರೂ ಕೂಡ ಇಲ್ಲಿ ಸಸ್ಟೇನ್ ಆಗಲಿಲ್ಲ, ಅಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಯಿತು. ನಾವಿಲ್ಲಿ ಮೊದಲೇ 5 ನಿಮಿಷದ ಕ್ಯಾಂಡಲ್ ಏನಿದೆ ಅದನ್ನು ಲೋ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಯಾವಾಗ ಇದು ಲೋ ಬ್ರೇಕ್ ಆಯಿತು ನಾವಿಲ್ಲಿ ಎಂಟರ್ ಆಗ್ಬೋದು. ಸ್ಟಾಪ್ ಲಾಸ್ ಅನ್ನು ಇಲ್ಲಿಡೋಣ, SL ಇಲ್ಲಿಟ್ಟುಬಿಟ್ಟು, ಯಾಕಂದರೆ ಅಲ್ಲಿ ಮೇಜರ್ ಒಂದು ರೆಸಿಸ್ಟೆನ್ಸ್ ಇದೆ. ಹೀಗಾಗಿ ಸ್ಟಾಪ್ ಲಾಸ್ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಪಿ ಆಪ್ಷನ್ನ ಬೈ ಮಾಡೋಣ. ಆ್ಯಡ್ ದ ಮನಿ, ಓಕೆ, ಆ್ಯಡ್ ದ ಮನಿ ಪಿ ಆಪ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡಿದರೆ ನೋಡಿ 51,300ರಲ್ಲಿ ಅಥವಾ 250ರಲ್ಲಿ ನಾವು ಎಂಟರ್ ಆದರೂ ಕೂಡ ಲೋ ಎಷ್ಟಾಗಿದೆ 51,650. ಓಕೆ, 52,052ರಲ್ಲಿ ಎಂಟರ್ ಆಗಿದ್ರೆ 51,650ರವರೆಗೆ ಮಾರ್ಕೆಟ್ ಬಂದಿದೆ. ಅಂದರೆ 850 ಪಾಯಿಂಟ್ ಸಿಕ್ಕಿರೋದು ನಮಗೆ. ಅಷ್ಟೊಂದು ಬೇಡ, ಅದು 75% ಅಂತ ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ನಮಗೆ ಏನಿಲ್ಲ ಅಂದ್ರೂ 600 ಪಾಯಿಂಟ್ ಸಿಕ್ಕಿರೋದು. 600 ಪಾಯಿಂಟನ್ನು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡೋಣ. ಆ್ಯಡ್ ದ ಮನಿ ಅಥವಾ ಇನ್ ದ ಮನಿ ಪ್ರೀಮಿಯಂನಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕನ್ವರ್ಟ್ ಮಾಡಿದರೆ 30% ಆ್ಯಡ್ ದ ಮನಿ ಇರುತ್ತೆ. 25 to 30% ಫಾಸ್ಟಾಗಿ ಈ ಥರ ಒಂದು ಕ್ರ್ಯಾಕ್ ಡೌನ್ ಆದಾಗ ಅಥವಾ ಫಾಸ್ಟಾಗಿ ಅಪ್ಸೈಡ್ ಮೂವ್ ಆದಾಗ ಫಾಸ್ಟಾಗಿ ಪ್ರೀಮಿಯಂ ಕೂಡ ಮೂವ್ ಆಗ್ತವೆ. 25 to 30% ಆ್ಯಡ್ ದ ಮನಿ. ಇನ್ ದ ಮನಿ ಆಗಿದ್ದರೆ ಮೋರ್ ದ್ಯಾನ್ 30% ಮೂವ್ ಆಗ್ತವೆ. ಹೀಗಾಗಿ ನಾವು 25% ಹಿಡಿದ್ರೂ ಕೂಡ 150ರಿಂದ 200 ಪಾಯಿಂಟ್ ಸಿಕ್ಕಿರೋದು ಪ್ರೀಮಿಯಂನಲ್ಲಿ. ನಾ ಹೇಳ್ತಾ ಇರೋದು ಪ್ರೀಮಿಯಂನಲ್ಲಿ ಇಂಟ್ರಾಡೇದಲ್ಲಿ ಇಷ್ಟೊಂದು ಪಾಯಿಂಟ್ಸು ಬ್ಯಾಂಕ್ ನಿಫ್ಟಿಯಲ್ಲಿ ಅಂದರೆ ಫಂಟಾಸ್ಟಿಕ್ ಅರ್ನಿಂಗ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಷ್ಟೊಂದು ಅರ್ನಿಂಗ್ಸ್ ಮಾಡಿದರೆ ಹ್ಯೂಜ್ ಕ್ವಾಂಟಿಟಿ ಅರ್ನಿಂಗ್ಸ್, ಇದು ಹ್ಯೂಜ್ ಅರ್ನಿಂಗ್ಸ್. ಅದನ್ನು ಸೇಫರ್ ಸೈಡ್ ತೆಗೆದಿಟ್ಕೊಳ್ಳೋದು ಇಂಪಾರ್ಟೆಂಟ್, ಬರೀ ಅರ್ನ್ ಮಾಡೋದಲ್ಲ. ಅದನ್ನು ನಾವು ಪ್ರಾಫಿಟ್ ಬುಕ್ ಮಾಡಿಕೊಂಡು ಸಿಸ್ಟಮನ್ನು ಕ್ಲೋಸ್ ಮಾಡಿಟ್ಕೊಂಡ್ರೆ ನಮ್ಮ ಅಕೌಂಟ್ನಲ್ಲಿ ದುಡ್ಡು ಇರುತ್ತೆ. ಅದನ್ನು ಬಿಟ್ಬಿಟ್ಟು ಮತ್ತೆ ರೀಟ್ರೇಡ್ ಮಾರ್ಕೆಟ್ ಕ್ಲೋಸ್ ಮಾಡ್ತಾ ಇದ್ದರೆ ಏನಾಗುತ್ತೆ, ಮಲ್ಟಿಪಲ್ ಟ್ರೇಡ್ ಮಾಡ್ತಾ ಇದ್ದರೆ ಬಂದ ಪ್ರಾಫಿಟ್ ಕೂಡ ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಒಂದು ತಪ್ಪಿದರೆ 2 ಟ್ರೇಡ್ ಸಾಕು. ಇಂಟ್ರಾಡೇದಲ್ಲಿ ಪ್ರಾಫಿಟ್ ಸಿಕ್ಕರೆ ಸಾಕು, ಒಂದೇ ಟ್ರೇಡಲ್ಲಿ ಕ್ಲೋಸ್ ಮಾಡಬೇಕು, ಮತ್ತು ನೆಕ್ಸ್ಟ್ ಡೇಗೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟು. ನಿಮಗೆ ಆಲ್ಮೋಸ್ಟ್ ಆಲ್ ಒಂದು 3ರಿಂದ 4 ದಿನ ಆಯಿತು ನಾನು ಹೇಳ್ತಾ ಇದ್ದು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬ್ಯೂಟಿಫುಲ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಅಂತ 4 ದಿನ ಆಯಿತು ಹೇಳ್ತಾ ಇದ್ದು. ಅದ್ರ ತಕ್ಕಾಗೆ ಮಾರ್ಕೆಟ್ ಕೂಡ ಕಂಟಿನ್ಯೂಷನ್ ನಮ್ಮ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದೆ, ಅಥವಾ ನಾವು ಮಾರ್ಕೆಟ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ವಿ. 2 ವೈಸ್ ವರ್ಸ ಅಂತ ತಿಳ್ಕೊಬೋದು. ಏನಕ್ಕೆ ನೋಡಿ, ಒಂದು ಬಿಗ್ ಎಮ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಮಾರ್ಕೆಟ್ನಲ್ಲಿ ಅಂತ ಹೇಳಿದ್ದೆ. ಯಾವಾಗ ಇಲ್ಲಿ ಒಂದು ಸ್ಮಾಲ್ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಟಾಪ್ನಲ್ಲಿ ಏನು 53,000 ದಾಟಿಬಿಟ್ಟು ಒಂದು 54,000 ದಾಟಿಬಿಟ್ಟು ಒಂದು ಟಾಪ್ ಕ್ರಿಯೇಟ್ ಆಗಿತ್ತು. ಅವಾಗ ಒಂದು ರಿವರ್ಸಲ್ ರೆಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಆನ್ ಡೈಲಿ ಚಾರ್ಟ್ನಲ್ಲಿ ಅನಲೈಸ್ ಮಾಡಿದ್ವಿ ನಾವು. ಬಿಗ್ ಎಮ್ ಪ್ಯಾಟರ್ನ್ ಸ್ಟಾರ್ಟ್ ಆಗಬಹುದು, ರಿವರ್ಸ್ ಆಗ್ತಾ ಇದೆ ಮಾರ್ಕೆಟು ಅಂತ ಹೇಳಿದ್ವಿ. ಟಾಪ್ನಲ್ಲಿ ಕಂಟಿನ್ಯೂ ಆಯಿತು. ನಂತರ ಅಗೇನ್ ಮತ್ತೆ ನನಗೆ ಕನ್ಫರ್ಮ್ ಆಯಿತು ಎಮ್ ಪ್ಯಾಟರ್ನ್ ಫಾರ್ಮ್ ಆಗ್ಬೋದು ಅಂತ. ಮತ್ತೆ ನೋಡಿ ಎಮ್ ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ. ನಂದು ಟಾರ್ಗೆಟ್ ಇಲ್ಲಿದೆ, ಫೈನಲ್ ಟಾರ್ಗೆಟು ಇಲ್ಲಿ ನೋಡಿ 50,000 ಬರುತ್ತೆ. 50,000ವರೆಗೂ ಮಾರ್ಕೆಟ್ ಬಂದರೂ ಕರೆಕ್ಷನ್ ಆದರೂ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ನಮ್ಮ ಎಮ್ ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ ಮಾರ್ಕೆಟ್ನಲ್ಲಿ. ಫಂಟಾಸ್ಟಿಕ್. ಈ ಥರ ಒಂದು ಪ್ಯಾಟರ್ನ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು ಸ್ನೇಹಿತರೆ. ಇದನ್ನು ಯಾರೂ ಹೇಳ್ಕೊಡಲ್ಲ, ನಾವು ನಮ್ಮ ಅನುಭವದ ಮೇಲೆ
ಹಾಗೂ ಎಷ್ಟು ನಾವು ಕ್ಯಾಂಡಲ್ಸ್ಗಳನ್ನು ಸ್ಟಡಿ ಮಾಡ್ತೀವಿ, ಎಷ್ಟು ಚಾರ್ಟ್ ರೀಡಿಂಗ್ಗಳನ್ನು ಮಾಡ್ತೀವಿ ಪ್ರತಿದಿನ, ಅದರ ಮೇಲೆ ನಮಗೆ ಈ ಒಂದು ಅನಲೈಸ್ ಮಾಡಲಿಕ್ಕೆ ಆಗಿರ್ಬೋದು. ಚಾರ್ಟ್ಗಳಲ್ಲಿ ಕೂಡ ಚಾರ್ಟ್ ಅಂದರೆ ಏನು, ಗ್ರೂಪ್ ಆಫ್ ಕ್ಯಾಂಡಲ್ಸ್ ಈಸ್ ಕಾಲ್ಡ್ ಆಸ್ ಚಾರ್ಟ್. ಹೀಗಾಗಿ ಚಾರ್ಟ್ಗಳನ್ನು ಸ್ಟಡಿ ಮಾಡಿದಾಗ ಪ್ರತಿದಿನ ಏನಿಲ್ಲ ಅಂದ್ರೆ 8ರಿಂದ 10 ಚಾರ್ಟ್ಗಳನ್ನು ಸ್ಟಡಿ ಮಾಡಿ, ಅವಾಗ ನಿಮ್ಮಷ್ಟಕ್ಕೆ ನೀವೇ ಹೊಸ ಹೊಸ ಪ್ಯಾಟರ್ನ್ಸ್ಗಳನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ, ನಿಮಗೂ ಕಾನ್ಫಿಡೆನ್ಸ್ ಬರ್ತದೆ. ನೋಡಿ, ಸಪೋರ್ಟ್ ಇಲ್ಲಿವರೆಗೆ ಬರ್ಬೋದು, 50,000 ಅಂತ ಅನಿಸ್ತಾ ಇದೆ. ನಾಳೆ ತಪ್ಪಿದ್ರೆ ಸೋಮವಾರದವರೆಗೆ ರೀಚ್ ಆಗ್ಬೋದು ಅಲ್ಲಿವರೆಗೆ. ಯಾವುದಕ್ಕೂ ಇಂಟ್ರಾಡೇದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಾದರೆ, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಓಕೆ 51,500 ಒಂದು ಬಿಗ್ ಸಪೋರ್ಟ್ ಇದೆ. ಅಲ್ಲಿಂದ ರಿಕವರಿ ಆದರೆ ವೆಲ್ ಆ್ಯಂಡ್ ಗುಡ್. ಅದನ್ನು ರಿಕವರಿ ಆಗಲಿಲ್ಲ ಅಲ್ಲಂದರೆ 50,700 ಇದೆ, ಅಲ್ಲಿವರೆಗೆ ಬರೋ ಚಾನ್ಸ್ ಇದೆ. ಅಂದರೆ ಮತ್ತೆ ನಾಳೆ ಒಂದು 900ರಿಂದ 1000 ಪಾಯಿಂಟ್ ಫಾಲ್ ಆಗ್ಬೋದು. ಯಾವಾಗ ಕಂಡೀಷನ್ ಏನಂದರೆ 51,500 ಹೋಲ್ಡ್ ಮಾಡಲಿಲ್ಲ ಅಂದರೆ ಇಟ್ ಮೇ ಕಮ್ ಟುವರ್ಡ್ಸ್ 51,000, ನೆಕ್ಸ್ಟ್ 50,750 ಈ ಥರ. ಯಾವುದಕ್ಕೂ ಅಪ್ಸೈಡ್ ನೋಡೋಣ. ಅಪ್ಸೈಡ್ ಏನಾಗ್ಬೋದು, ಸಪೋಸ್ ಏನಾದರೂ ರೀಬೌಂಡ್ ಆಯಿತು, ಈಗ 4 ದಿನ ಕಂಟಿನ್ಯೂ ಫಾಲ್ ಆಗಿದೆ, ಒಂದು ಚಿಕ್ಕ ಅಪ್ಸೈಡ್ ರ್ಯಾಲಿ ಕೊಡ್ಬೋದು ರಿಟೇಲರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಆ ಸಿನಾರಿಯೋದಲ್ಲಿ ಫಸ್ಟ್ ಒಂದು ಮೇಜರ್ ಹರ್ಡಲ್ ಏನು 52,000. ಓಕೆ, 52,000 ಕ್ರಾಸ್ ಆಗಿ ಒಂದು 15 ನಿಮಿಷ ಸಸ್ಟೇನ್ ಆದರೆ 52,200. ಓಕೆ, ಇವು ಎರಡನ್ನ ಅಪ್ಸೈಡ್ ಒಂದು ಟಾರ್ಗೆಟ್ ಅಂತ ಇಟ್ಕೋಬಹುದು. ಸಿನಾರಿಯೋ ಏನಂದರೆ ರೀಬೌಂಡ್ ಆದರೆ ಸಪೋಸ್ 52,000 ಕ್ರಾಸ್ ಆಗಿ ಸಸ್ಟೇನ್ ಆದರೆ ಮಾತ್ರ 52,000 ಅಬೋವ್ ನಿಲ್ಲುತ್ತೆ. ಇಲ್ಲಾಂದರೆ ಒಂದು 950 980ವರೆಗೆ 51,950 980ವರೆಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಮೇಜರ್ ಫಾಲ್ ಆದರೂ ಆಗಬಹುದು. ಬಿಕಾಸ್ ಟು ಟ್ರ್ಯಾಪ್ ರಿಟೇಲರ್ಸ್, ನಾನು ಪ್ರತಿದಿನದ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ 4 ದಿನ ಆಯಿತು ಮಾರ್ಕೆಟ್ ಫಾಲ್ ಆಗಲಿಕ್ಕೆ ರೀಸನ್ ಕೂಡ ಕೊಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ರೀಸನ್ ಸೆಬಿ F&O ರೂಲ್, ಸೆಕೆಂಡ್ ಚೈನಾ ಮಾರ್ಕೆಟು, ಅಲ್ಲಿ ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿದೆ, ಹೀಗಾಗಿ FIs ಎಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ದೆ. ನಂತರ ಇನ್ನೊಂದು ವಾರ್, ಇರಾನ್ ಇಸ್ರೇಲ್ ವಾರ್, ಅದರಲ್ಲಿ ನಾನು ಜಾಸ್ತಿ ಒಂದು ಮೇಜರ್ ಕಾನ್ಸಂಟ್ರೇಟ್ ಮಾಡಿದ್ದೇನೆಂದರೆ FIs ಏನು ನಮ್ಮಲ್ಲಿ ಸಾಕಷ್ಟು ಸೆಲ್ಲಿಂಗ್ ಮಾಡ್ತಿದ್ದಾರೆ. ನಮ್ಮ ಮಾರ್ಕೆಟ್ ಬಿಟ್ಟು ಚೈನಾ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾರು, FIs. ಹೀಗಾಗಿ ನಮಗೆ ಇಂಡಿಯನ್ ಮಾರ್ಕೆಟ್ಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಸಪೋರ್ಟ್ ಬೇಕಲ್ಲ, ಅಷ್ಟೊಂದು ಬೈ ಮಾಡಲಿಕ್ಕೆ ಡೊಮೆಸ್ಟಿಕ್ ಹತ್ರ ದುಡ್ಡು ಇರಬೇಕಲ್ವ. FIs ಮೇಜರ್ ಕ್ವಾಂಟಿಟಿ, ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡ್ತಾ ಇದ್ದಾರೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಹೇಳ್ತಾ ಇದ್ದೀನಿ, ಅದನ್ನು ದಯವಿಟ್ಟು ನೋಡಿ, ಇಂಟ್ರೆಸ್ಟಿಂಗ್ ಇದೆ. ಹ್ಯೂಜ್ ಕ್ವಾಂಟಿಟಿ FIs ಸೆಲ್ಲಿಂಗ್ ಮಾಡಿದ್ದಾರೆ. ಏನಕ್ಕೆ ಸೆಲ್ ಮಾಡ್ತಾ ಇದ್ದಾರೆ ಅದು ರೀಸನ್ ಕೂಡ ಹೇಳಿದ್ದೀನಿ. ಚೈನಾದಲ್ಲಿ ಸ್ಪೆಷಲ್ ಪ್ಯಾಕೇಜ್ ಆಫ್ಟರ್ ಲಾಂಗ್ ಟೈಮ್ ಒಂದು ಘೋಷಣೆ ಮಾಡಿದ್ದಾರೆ ಕೊರೋನಾ ನಂತರ. ಹೀಗಾಗಿ ಹ್ಯೂಜ್ ಕ್ವಾಂಟಿಟಿ ಪ್ಯಾಕೇಜ್ ಇರೋದ್ರಿಂದ ಮೆಟಲ್ ಇಂಡೆಕ್ಸ್ ಆಗಿರ್ಬೋದು, ಸಾಕಷ್ಟು ಒಂದು ಸೆಕ್ಟರ್ಸ್ನಲ್ಲಿ ಒಂದು ಆಲ್ಮೋಸ್ಟ್ ಆಲ್ ಸಸ್ಟೈನಬಲ್ ರ್ಯಾಲಿ ಬರೋ ಚಾನ್ಸಸ್ ಇದೆ ಅಂತ ಸಾಕಷ್ಟು ಎಕ್ಸ್ಪರ್ಟ್ಸ್, ಗ್ಲೋಬಲ್ ಎಕ್ಸ್ಪರ್ಟ್ಸ್ ಒಂದು ಅನಲೈಸ್ ಮಾಡ್ತಾ ಇದ್ದಾರೆ. ಏನಂದರೆ ಕೇವಲ ಇದು 1 ದಿನದ್ದು 2 ದಿನದ್ದು 4 ದಿನದ್ದಲ್ಲ, ಮೋಸ್ಟ್ ಪ್ರಾಬಬ್ಲಿ ಇದು 1 ತಿಂಗಳು 2 ತಿಂಗಳವರೆಗೂ ಅಪ್ಸೈಡ್ ರ್ಯಾಲಿ ಚೈನಾ ಮಾರ್ಕೆಟ್ನಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅನಲೈಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಶಿಫ್ಟ್ ಆಗ್ತಾ ಇರ್ಬೋದು. ನಂತರ ಅಲ್ಲಿ ಏನಾದರೂ ಟಾಪ್ ಕ್ರಿಯೇಟ್ ಆತಂದರೆ, ಅಲ್ಲಿಂದ ಮಾರ್ಕೆಟ್ ಫಾಲ್ ಆತಂದರೆ ನಮ್ಮ ಬೇರೆ ಮಾರ್ಕೆಟ್ ಅಲ್ಲ, ಇಂಡಿಯನ್ ಮಾರ್ಕೆಟ್ ರೀಗೇನ್ ಆಗ್ಬೋದು, ಇಲ್ಲ ಒಂದು ಮೇಜರ್ ಕ್ರ್ಯಾಶ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಮೇರಿಕನ್ ಮಾರ್ಕೆಟ್ ನೋಡಿ, ಡೌ ಜೋನ್ಸು 277 ಪಾಯಿಂಟ್ ಫಾಲ್ ಆಗಿದೆ, ಮೋರ್ ದೆನ್ 0.5% ಫಾಲ್ ಆಗಿದೆ ಡೌ ಜೋನ್ಸು. S&P 500 ಕೂಡ ಒಂದು 20 ಪಾಯಿಂಟ್ಸ್ ಫಾಲ್ ಆಗಿದೆ. 5,700 ಮೇಜರ್ ಸಪೋರ್ಟ್ ಇತ್ತು, ಅದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಇದು ಬ್ಯಾಡ್ ಸಿಗ್ನಲ್ ಅಂತ ಹೇಳ್ಬೋದು. ನಸ್ಡಾಕ್ ಕೂಡ ಫ್ಲ್ಯಾಟ್ ಇದೆ. ಓಕೆ, ಹಾಗೆ ವಿಕ್ಸ್ ನೋಡಿ, S&P 500 ವಿಕ್ಸು ಮೋರ್ ದೆನ್ 8% ಇದೆ. ಅಂದರೆ ಓವರ್ ನೈಟ್ ಅಮೇರಿಕನ್ ಮಾರ್ಕೆಟ್ನಲ್ಲಿ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಹಾಗೆ FIs DIs ನೋಡಿ, FIs ಮತ್ತೆ ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ. 15,000 ಕೋಟಿ ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ದಾರೆ. ಹ್ಯೂಜ್ ಕ್ವಾಂಟಿಟಿ, ಆಲ್ಮೋಸ್ಟ್ ಆಲ್ ಒಂದು 3-4 ತಿಂಗಳಲ್ಲೇ ಅತಿ ದೊಡ್ಡ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ. DIs ಕೂಡ ಅವರು ನಾವೇನು ಕಮ್ಮಿ ಇಲ್ಲ ಅನ್ನೋ ಥರ 12,000 ಕೋಟಿ ಕ್ಯಾಶನ್ನು ಬೈ ಮಾಡಿದ್ದಾರೆ.
ತುಂಬ ಟಗ್ ಆಫ್ ವಾರ್ ಇದೆ. ನಾಳೆ ನೋಡಬೇಕು ಯಾರ್ದು ಒಂದು ಜಾಸ್ತಿ ಹೆವಿ ವೇಟೇಜ್ ಆಗುತ್ತೆ ಅಂತ. FIS ಆಗುತ್ತಾ DIS ಆಗುತ್ತಾ ಗೊತ್ತಿಲ್ಲ, ಅಥವಾ ಒಂದು ಸೈಡ್ ವೇ ಮೂವ್ ಆಗುತ್ತಾ ನೋಡಬೇಕು. ನಂಗೆ ತಿಳಿಮಟ್ಟಿಗೆ ಫಾಲ್ ಆಗ್ಬೋದು ಮತ್ತೆ ಅಂತ ಅನಿಸ್ತಾ ಇದೆ, ಇಲ್ಲ ಒಂದು ಚಿಕ್ಕ ರೀಬೌಂಡ್ ಕೊಟ್ಬಿಟ್ಟು ಮಂಡೇ ಫಾಲ್ ಆದರೂ ಆಗ್ಬೋದು. ನೋಡಿ ಸ್ನೇಹಿತರೆ, SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಸಿಗ್ನಲ್ ಕೊಡ್ತಾ ಇದೆ. 126 ಪಾಯಿಂಟ್ ಪ್ರೆಸೆಂಟ್ ಇವಾಗ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಚಾರ್ಟ್ ಅನಲೈಸ್ ಮಾಡಿದ್ವಿ, ಅದನ್ನು ರೀಡ್ ಮಾಡಿದ್ವಿ, ಹಾಗೆ ಅಮೇರಿಕನ್ ಮಾರ್ಕೆಟ್ ನೋಡಿದ್ವಿ, FIDI ಡೇಟಾ ನೋಡಿದ್ವಿ, ಫೈನಲಿ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಕೂಡ ನೋಡ್ತಾ ಇದ್ವಿ. ಎಲ್ಲ ಕಡೆಯಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಚಾರ್ಟ್ನಲ್ಲಿ ಕೂಡ ನೆಗೆಟಿವಿಟಿ ಕ್ರಿಯೇಟ್ ಆಗ್ತಾ ಇದೆ, ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ಅಮೇರಿಕಾದಲ್ಲಿ ಕೂಡ ಫಾಲ್ ಆಗ್ತಾ ಇವೆ. ಮತ್ತು FIS DIS ಡೇಟಾ ನೋಡಿದರೆ FIS ಹ್ಯೂಜ್ ಸೆಲ್ಲಿಂಗ್ ಇದೆ. ಏನಪ್ಪ ಸಪೋರ್ಟ್ ಸಿಗುತ್ತಾ SGX ನಿಫ್ಟಿ ಗಿಫ್ಟ್ ನಿಫ್ಟಿ, ಅದು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಫಾಲ್ ತೋರಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಹೀಗಾಗಿ ಈ ಓವರ್ ಆಲ್ ಒಂದು ಕನ್ಕ್ಲೂಷನ್ ಅಥವಾ ಒಂದು ಪ್ರೆಡಿಕ್ಷನ್ ಮಾಡೋದಾದರೆ ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಆಗಿ ನಾವು ಹೇಳಿರ್ತಕ್ಕಂಥ ಲೆವೆಲನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಸಪೋರ್ಟ್ ರೆಸಿಸ್ಟೆನ್ಸನ್ನು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ದಯವಿಟ್ಟು ಇದನ್ನು ನನ್ನ ಒಂದು ಬೈ ರಿಕಮೆಂಡೇಶನ್ ಅಥವಾ ಕಂಪಲ್ಸರಿ ಟ್ರೇಡಿಂಗ್ ರಿಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ ಅಡ್ವೈಸರ್ ಇಲ್ಲದ ಕಾರಣ ನೀವು ಕೂಡ ಸ್ಟಡಿ ಮಾಡಿ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಏಕೆಂದರೆ F&O ಟ್ರೇಡಿಂಗ್ ವೆರಿ ರಿಸ್ಕಿ ಇರುತ್ತೆ, ಸಾಕಷ್ಟು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಗಮನ ಇಟ್ಟು ಟ್ರೇಡ್ ಮಾಡ್ಕೊಳ್ಳಿ, ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೆ ಆಗ್ತದೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.